ಇವತ್ತಿನ ದಿವಸ ನಾವು ನಿಮ್ಮ ಮುಂದೆ ಇಡ್ತಾ ಇರುವಂಥ ಒಂದು ಭಕ್ಷ್ಯ ಏನಂದರೆ ಪಾಯಸ. ಯಾವುದ್ರ ಪಾಯಸ? ಸೀಸ್ನಲ್ ಫ್ರೂಟು, ಹಲಸಿನ ಹಣ್ಣಿನ ಪಾಯಸ. ಭಾಳ ಚೆನ್ನಾಗಿರುತ್ತೆ. 6 ಅಚ್ಚು ಬೆಲ್ಲ, 6 ಅಚ್ಚು ಬೆಲ್ಲ ಹಾಕ್ಕೊಳ್ಳೋಣ. 3 ಇಡಿ ಅಕ್ಕಿ ಹಾಕ್ಕೊಳ್ಳೋಣ. 3 ಇಡಿ ಅಕ್ಕಿ. ನೋಡಿ, ಗಸಗಸೆ ಒಂದು 2 ಹಿಡಿ ಗಸಗಸೆ, 10-15 ಏಲಕ್ಕಿ, ಗೋಡಂಬಿ ಮತ್ತು ಗಸಗಸೆ ಏಲಕ್ಕಿನೂ ಹುರಿದಿದ್ದಾಯ್ತು. ಇದನ್ನು ರುಬ್ಕೊಂಬೋಣ. ಅರ್ಧ kg ಹಲಸಿನ ಹಣ್ಣು ತುಪ್ಪಕ್ಕೆ ಹಾಕ್ಕೊಳ್ಳೋಣ. ಏನು ರುಬ್ಕೊಂಡಿದ್ವಿ ಅದನ್ನು ಇಲ್ಲೇ ಹಾಕುವ. ಬೆಲ್ಲದಲ್ಲಿ ಕಲ್ಲಿರುತ್ತೆ. ಈ ಪಾಯಸ ಕುದಿಯೋವಾಗ ಪಾಯಸಕ್ಕೊಂದು ಒಗ್ಗರಣೆ. ಈ ಒಗ್ಗರಣೆನ ಈ ಪಾಯಸದ ಮೇಲೆ ಹಾಕಿಬಿಟ್ರೆ, ಸ್ನೇಹಿತರೆ ನಮಸ್ಕಾರ. ನಾನು ಶ್ರೀಧರ್ ಮೂರ್ತಿ, ಶ್ರೀ ಕೇಟ್ರರ್ಸ್ ಮೈಸೂರು. ಈ ಶ್ರೀ ಕೇಟ್ರರ್ಸ್ ಕಳೆದ 25 ವರ್ಷಗಳಿಂದ ಬಹಳ ಅಚ್ಚುಕಟ್ಟಾಗಿ ನಡ್ಕೊಳ್ತಾ ಬಂದಿದೆ. ಎಲ್ಲ ನನ್ನ ಗ್ರಾಹಕ ದೇವರುಗಳ ಪ್ರೀತಿಗೆ ಪಾತ್ರವಾಗಿದೆ. ನಿಮ್ಮ ಮನೆಯಲ್ಲಿನ ಎಲ್ಲ ಶುಭ ಸಮಾರಂಭಗಳು, ಮದುವೆ, ಗೃಹ ಪ್ರವೇಶ, ನಾಮಕರಣ, ಮುಂಜಿ ಇತ್ಯಾದಿ ಫಂಕ್ಷನ್ಗಳು, ಎಷ್ಟು ದೊಡ್ಡ ಕಾರ್ಯಕ್ರಮ ಆದರೂ ಪರವಾಗಿಲ್ಲ, ಎಷ್ಟು 1000 ಜನಗಳದಾದರೂ ಪರವಾಗಿಲ್ಲ, ಅದನ್ನು ಅಚ್ಚುಕಟ್ಟಾಗಿ ಎಲ್ಲೂ ಚ್ಯುತಿ ಬಾರದಂತೆ ನಡೆಸ್ಕೊಳ್ತೀವಿ. ನಿಮ್ಮ ಯಾವುದೇ ಅವಶ್ಯಕತೆಗಳಿಗೆ ನನ್ನ ನಂಬರ್ಗೆ ಸಂಪರ್ಕಿಸಿ. ನೀವಿರುವಲ್ಲಿಗೆ ಬಂದು ನಾವು ಆರ್ಡ್ರನ್ನ ತೊಗೋತೀವಿ ಅಂತ ಹೇಳ್ತೀನಿ. ನಮಸ್ಕಾರ. ಇವತ್ತಿನ ದಿವಸ ನಾವು ನಿಮ್ಮ ಮುಂದೆ ಇಡ್ತಾ ಇರುವಂಥ ಒಂದು ಭಕ್ಷ್ಯ ಏನಂದರೆ ಪಾಯಸ. ಯಾವುದ್ರ ಪಾಯಸ? ಸೀಸ್ನಲ್ ಫ್ರೂಟು, ಹಲಸಿನ ಹಣ್ಣಿನ ಪಾಯಸ. ಭಾಳ ಚೆನ್ನಾಗಿರುತ್ತೆ. ನಮ್ಮ ಕೇಟ್ರಿಂಗಲ್ಲಿ ಅನೇಕ ಫಂಕ್ಷನ್ಗಳಲ್ಲಿ ಹಲಸಿನ ಹಣ್ಣಿನ ಪಾಯಸ ಮಾಡಿಸಿ ಅಂತ ನಾವೇ ರೆಕಮೆಂಡ್ ಮಾಡ್ತೀವಿ. ಯಾತಕ್ಕೆ ಅಂತ ಅಂದರೆ ಅಷ್ಟು ಅದ್ಭುತವಾಗಿರುತ್ತೆ. ತಿನ್ನಲಿಕ್ಕೆ ಇದಕ್ಕೆ ಎಲ್ಲ ಭಾಳ ಖುಷಿಪಟ್ಟು ತಿಂತಾರೆ. ಬನ್ನಿ, ಈ ಹಲಸಿನ ಹಣ್ಣಿನ ಪಾಯಸನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಒಂದು ಕೈಪಾತ್ರೆ ತಗೊಳ್ಳೋಣ. ಕೈಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕೋಣ. ಒಂದು 2 ಲೋಟ ನೀರು ಹಾಕ್ಕೊಂಡು ಅದಕ್ಕೆ ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ. 6 ಅಚ್ಚು ಬೆಲ್ಲ, 6 ಅಚ್ಚು ಬೆಲ್ಲ ಹಾಕ್ಕೊಳ್ಳೋಣ. 6 ಅಚ್ಚು ಬೆಲ್ಲ ಹಾಕಿ ಒಲೆ ಹತ್ತಿಸಿ ಅದ್ರ ಪಾಡ್ಗದು ಕರಗಲಿ, ಕುದಿಯೋಕ್ಕೆ ಬಿಟ್ಬಿಡೋಣ. ಬೆಲ್ಲ ಕುದೀತಾ ಇರಲಿ. ಅದೇ ಸಮಯದಲ್ಲಿ ಇದಕ್ಕೆ ನಾವು ಒಂದು ಮಸಾಲೆ ಹುರ್ಕೋಬೇಕು. ಅದೇನಂತ ಅಂದರೆ, ಗಟ್ಟಿ ಬರಲಿಕ್ಕೆ ಅಕ್ಕಿ ಹಾಕ್ಕೋತೀವಿ. ಒಂದು 3 ಇಡಿ ಅಕ್ಕಿ ಹಾಕೋಣ. 3 ಇಡಿ ಅಕ್ಕಿ. ನೋಡಿ, ಗಸಗಸೆ ಒಂದು 2 ಹಿಡಿ ಗಸಗಸೆ, 10-15 ಏಲಕ್ಕಿ, ಇದಿಷ್ಟನ್ನು ಹಾಕೋಣ. ಅಕ್ಕಿ ಯಾತಕ್ಕೆ ಹಾಕ್ತಾಯಿದ್ದೀವಿ ಅಂತಂದರೆ ತಿಕ್ನೆಸ್ ಬರೋದಕ್ಕೆ. ನೀವು ಬೇಕಾದರೆ ಇದೇ ಜಾಗಕ್ಕೆ ಬರೀ ಗೋಡಂಬಿ ಬೇಕಾದರೂ ಹಾಕ್ಕೋಬೋದು. ಗೋಡಂಬಿ ಹಾಕ್ಕೊಂಡು ಹೀಗೆ ಗೋಡಂಬಿ ಮತ್ತು ಗಸಗಸೆ ಏಲಕ್ಕಿನೂ ಹುರ್ಕೊಂಡು ಹಾಕ್ಬೋದು. ಗೋಡಂಬಿ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಇವತ್ತು 850-900 ರೂಪಾಯಿ ಹೋಗಿದೆ kg. ಕಾಸ್ಟ್ಲಿ ಆಗುತ್ತೆ ಅಂತ ಹೇಳಿ ಇವಾಗ ಅಕ್ಕಿನಲ್ಲೇ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ಕೊಡ್ಲಿಕ್ಕೆ ಬರ್ತಿದ್ದೀನಿ. ಈಗ ಚೆನ್ನಾಗಿ ಹುರ್ಕೋಬೇಕು ಇದನ್ನು. ನೋಡಿ, ಗಸಗಸೆ ಘಮ್ ಅಂತ ಇದೆ, ಅಕ್ಕಿನೂ ಹುರಿದಾಗಿದೆ. ಇವಾಗ ಇದಕ್ಕೆ ಒಂದು ಬೌಲು ತೆಂಗಿನಕಾಯಿ ಹಾಕ್ಬಿಡೋಣ. ಒಂದು ಬೌಲ್ ತೆಂಗಿನಕಾಯಿ ಹಾಕ್ಕೊಂಡು ಅದರ ಒಂದು ಹಸಿ ಹೋಗೋವರೆಗೂ ಹುರ್ಕೊಂಡು ಆಮೇಲೆ ರುಬ್ಕೊಂಡ್ಬಿಡ್ಬೇಕು. ಇದನ್ನು ಹಸಿ ಹೋಗೋವರೆಗೂ ಹುರಿದು ರುಬ್ಬಬೇಕು. ಅವಾಗ ಏನಾಗುತ್ತೆ, ಕಾಯಿ ಕೊಬ್ಬರಿ ವಾಸನೆ ಬರುತ್ತೆ. ಕೊಬ್ಬರಿ ವಾಸನೆ ಬಂದರೆ ಪಾಯಸ ಒಳ್ಳೆ ಘಮ್ ಅಂತ ಚೆನ್ನಾಗಿರುತ್ತೆ. ಹುರಿದಿದ್ದಾಯ್ತು. ಒಲೆ ಆಫ್ ಮಾಡೋಣ. ಇದೊಂಚೂರು ತಣ್ಣಗೆ ಮಾಡಿಕೊಂಡು ಇದನ್ನು ರುಬ್ಕೊಂಬೋಣ. ಪ್ರತಿಯೊಂದು ತುತ್ತಿನಲ್ಲೂ ನಿಜವಾದ ರುಚಿಯ ಮಜಾ ಸತ್ವ ಮಸಾಲ ಪುಡಿಗಳಿಂದ ಈಗಲೇ ಆರ್ಡರ್ ಮಾಡಿ. ಈಗ ನೆಕ್ಸ್ಟ್ ಏನಂತ ಅಂದರೆ, ಪಾಯಸ ಮಾಡೋ ನೆಕ್ಸ್ಟ್ ಮೆಥಡು ಏನು, ಮುಂದುವರೆದ ಭಾಗ ಮಾಡ್ಕೊಳ್ಳೋಣ. ಒಲೆ ಹಚ್ಕೊಂಡು ಇದಕ್ಕೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೋತೀನಿ. 2 ಸ್ಪೂನಷ್ಟು ತುಪ್ಪ ಕರಗಲಿ. ಈ ಕರಗ್ತಾ ಇದ್ದಂಗೆ ಈಗಾಗಲೇ ನಾವು ಒಂದು ಬೌಲು, ಸುಮಾರು ಒಂದು ಅರ್ಧ kg ಇದೆ ಇದು,
ಅರ್ಧ ಕೆ ಜಿ ಹಲಸಿನ ಹಣ್ಣು ಅದನ್ನು ಈ ತುಪ್ಪಕ್ಕೆ ಹಾಕೋಣ. ಇದನ್ನು ಸ್ವಲ್ಪ ಹೀಗೆ ಹುರ್ಕೊಂಡ್ರೆ ಅದ್ರ ಮೇಲೆ ಇರುವಂಥ ಸ್ವಲ್ಪ ಮಾಯಿಶ್ಚರು ಹೋಗುತ್ತೆ. ಜೊತೆಗೆ ನೀವು ಪಾಯಸ ತಿನ್ನೋವಾಗ ಹಲಸಿನ ಹಣ್ಣು ಕ್ಲೀನಾಗಿ ಬಾಯಿಗೆ ಸಿಗುತ್ತೆ ನೋಡಿ. ಸ್ವಲ್ಪ ಹುರ್ಕೊಂಡು, ಸ್ವಲ್ಪ ಜಾಸ್ತಿ ಹುರಿಬಾರ್ದು, ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಈಗಾಗಲೇ ಒಂದು 1/4 ಕೆ ಜಿ ಕಡಲೆಬೇಳೆ ನೆನೆಸಿ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಇಲ್ಲೇ ಹಾಕೋಣ. ಒಳ್ಳೆ ಕಾಂಬಿನೇಷನ್ನು, ಕಡಲೆಬೇಳೆ ಮತ್ತು ಹಲಸಿನ ಹಣ್ಣು ಒಳ್ಳೆ ಕಾಂಬಿನೇಷನ್ನು. ಇದಕ್ಕೆ ಈಗ ರುಬ್ಬಿರೋವಂಥ ಅಕ್ಕಿ, ಗಸಗಸೆ, ಏಲಕ್ಕಿ ಏನು ರುಬ್ಕೊಂಡಿದ್ವಿ ಅದನ್ನು ಇಲ್ಲೇ ಹಾಕುವ. ಮಸಾಲೆ ಅದರಲ್ಲೇ ತುಂಬ ಇದೆ. ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸಿಲಿರೋವಂಥ ಮಸಾಲೆ ಸಂಪೂರ್ಣವಾಗಿ ಬಳಸ್ಕೊಳ್ಳೋಣ. ವೇಸ್ಟ್ ಮಾಡೋದು ಬೇಡ. ಎಲ್ಲ ನೀರು ಇದಕ್ಕೆ ಹಾಕೋಣ. ಇದನ್ನು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ಹೀಗೆ ನೋಡಿ, ಅಕ್ಕಿ ಹಾಕಿರೋದ್ರಿಂದ ಗಟ್ಟಿ ಆಗ್ತಾ ಇರುತ್ತೆ. ಹೀಗೆ ಸ್ವಲ್ಪ ಅದಕ್ಕೆ ಒಂದಷ್ಟು ನೀರು ಸೇರಿಸ್ಕೊಳ್ಳಿ. ಎಷ್ಟು, ಒಂದು ಅರ್ಧ ಲೀಟ್ರ್ ನೀರು ಹಾಕಿದ್ದೀನಿ ಮೇಲೆ. ಆವಾಗಲೇ ಒಂದು 6 ಅಚ್ಚು ಬೆಲ್ಲ ಕರ್ಗಕ್ಕಿಟ್ವಿ ಗೊತ್ತಾ. ಅದು ಕುದೀತಾ ಇದೆ. ಕುದ್ದಾದ್ಮೇಲೆ ಇದು ಕುದಿ ಬರುತ್ತೆ. ಇದು ಕುದಿ ಬಂದಮೇಲೆ ಯಾವ ಹಂತಕ್ಕೆ ಬೇಕೋ ಆ ಹಂತಕ್ಕೆ ನೀರು ಕೊಟ್ಕೊಂಡು, ತೀರಾ ತೆಳು ಮಾಡ್ಕೋಬಾರ್ದು, ಅದನ್ನು ಗಟ್ಟಿಯಾಗೇ ಇಟ್ಕೋಬೇಕು. ಒಂದು ಸಾಂಬಾರು ಲೆವೆಲ್ ಅಂತ ಅಂದ್ಕೊಳ್ಳಿ, ಊಟದ ಸಾಂಬಾರು ಲೆವೆಲ್, ಆ ಲೆವೆಲಲ್ಲಿದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಕುದಿ ಬರಲಿ. ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ. ನೋಡಿ, ಅಕ್ಕಿ ಹಾಕಿದ್ನಲ್ಲ, ಏನಕ್ಕೆ ಅಕ್ಕಿ ಹಾಕ್ತೀವಿ ಅಂತ ಅಂದರೆ ಪಾಯಸದ್ದು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಗಲಿ ಅಂತ ಅನ್ನೋ ಉದ್ದೇಶಕ್ಕೆ. ಇನ್ನೊಂದು 200 ml 1 ಲೋಟ ನೀರು ಹಾಕ್ಕೊಂಡಿದ್ದೀನಿ, ಅದು ಸಾಕು, ಕರೆಕ್ಟಾಗುತ್ತೆ. ನೋಡಿ, ಕುದಿ ಬರೋಕ್ಕೆ ಶುರು ಆಯಿತು. ಈ ಸಮಯದಲ್ಲಿ ನಾವು ಈ ಕುದಿಯೋಕ್ಕಿಟ್ಟಿದ್ವಲ್ಲ, ಕರ್ಗಕ್ಕಿಟ್ಟಿದ್ವಲ್ಲ ಬೆಲ್ಲ, ಆ ಬೆಲ್ಲವನ್ನು ಇಲ್ಲಿ ಸೇರಿಸ್ಕೋಬೇಕು, ಸೋದಿಸ್ಬೇಕು. ಯಾಕೆಂದರೆ ಗೊತ್ತಲ್ಲ ನಿಮಗೆ, ಬೆಲ್ಲದಲ್ಲಿ ಕಲ್ಲಿರುತ್ತೆ, ಫಿಲ್ಟರ್ ಬೆಲ್ಲ ಅಂತಾರೆ. ನೈಸರ್ಗಿಕ, ರುಚಿಕರ ಹಾಗೂ ಶುದ್ಧ ಆರೋಗ್ಯಕರ ಎಣ್ಣೆಗಾಗಿ ಬಳಸಿ ಸತ್ವ ಕೋಲ್ಡ್ ಪ್ರೆಸ್ ಆಯಿಲ್ಸ್. ಈಗಲೇ ಆರ್ಡರ್ ಮಾಡಿ. ಫಿಲ್ಟರ್ ಬೆಲ್ಲ ಆದ್ರೂ ಅದರಲ್ಲಿ ಬರೋ ಕಲ್ಲು ಬಂದೇ ಬರುತ್ತೆ. ನಾವು ಯಾವುದಕ್ಕೂ ಸೋದಿಸ್ಕೊಂಡ್ಬಿಡೋದು ಒಳ್ಳೆಯದು. ಊಟದ ಮಧ್ಯ ಕಲ್ಲು ಸಿಗೋದು ಬೇಡ ಅಂಥೇಳಿ ಮುಂಜಾಗ್ರತೆಯಾಗಿ ಅದು ಫಿಲ್ಟರ್ ಬೆಲ್ಲ ಆದರೂ ಕೂಡ ನಾವು ಸೋದಿಸ್ಕೊಳ್ಳೋದು ಒಳ್ಳೆಯದು. ಕುದೀತಿದೆ ಪಾಯಸ. ಈ ಪಾಯಸ ಕುದಿಯೋವಾಗ ಪಾಯಸಕ್ಕೊಂದು ಒಗ್ಗರಣೆ, ಗೋಡಂಬಿ ದ್ರಾಕ್ಷಿ ಒಗ್ಗರಣೆ. ಒಂದು 2 ಸ್ಪೂನ್ ತುಪ್ಪ ಹಾಕಿ, ಒಂದಷ್ಟು ಗೋಡಂಬಿ ಹಾಕಿ, ಒಂದು ಸ್ವಲ್ಪ ದ್ರಾಕ್ಷಿ ಹಾಕಿ, ಇದನ್ನು ಹೀಗೆ ನಿಧಾನಕ್ಕೆ ಹುರ್ಕೊಳ್ಳೋಣ. ಅದ್ರ ಪಾಡಿಗೆ ಅದಾಗುತ್ತೆ, ಆಗ್ತಿರುತ್ತೆ, ಆಗಲಿ. ಮಧ್ಯ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಈ ಥರ ಬಂದಿದೆ, ಭಾಳ ಚೆನ್ನಾಗಿದೆ. ಒಳ್ಳೆ ಹಲಸಿನ ಹಣ್ಣಿನ ಘಮ, ಏಲಕ್ಕಿ ಪುಡಿ ಘಮ ಮತ್ತು ಗಸಗಸೆ ಘಮ ಇದಿಷ್ಟು ಮೂಗಿಗೆ ತಗಲ್ತಿದೆ, ಬರ್ತಿದೆ. ನೋಡಿ, ಪಾಯಸ ಆಯಿತು. ಆದ ತಕ್ಷಣ ಈ ಒಲೆಯನ್ನು ಒಂದು ಸಾರಿ ಆಫ್ ಮಾಡಿ, ಇಲ್ಲಿ ಆಗ್ತಾ ಇರುವಂಥ ಒಗ್ಗರಣೆ, ಈ ಒಗ್ಗರಣೆನ ಈ ಪಾಯಸದ ಮೇಲೆ ಹಾಕಿಬಿಟ್ರೆ ಪಾಯಸ ಮಾಡೋ ಕಾರ್ಯಕ್ರಮ ಮುಗಿದಿದೆ. ನೋಡಿ ಹೇಗೆ ಬಂದಿದೆ, ಯಾವುದೇ ಕಲರ್ ಇಲ್ಲ, ಏನಿಲ್ಲ, ಫಸ್ಟ್ ಕ್ಲಾಸ್ ಆಗಿದೆ. ಈಗ ಒಂದು ಬಟ್ಲಲ್ಲಿ ಹಾಕಿ ಹೇಗಾಗಿದೆ ಅಂತ ನಿಮಗೆ ತೋರಿಸ್ಬಿಡೋಣ.
ಸ್ನೇಹಿತರೆ, ನೋಡಿದ್ರಲ್ಲ ಹಲಸಿನ ಹಣ್ಣಿನ ಪಾಯಸ ಹೇಗೆ ಮಾಡೋದು ಅಂತ. ಮಾಡಾದ್ಮೇಲೆ ತಿನ್ನಬೇಕಲ್ಲ, ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳಬೇಕಲ್ಲ ಸರ್. ಅದಕ್ಕೋಸ್ಕರ ನಾನು ತಿಂದು ಹೇಳ್ತೀನಿ ಹೇಗಿದೆ ಅಂತ. ಹಲಸಿನ ಹಣ್ಣಿನ ವಾಸನೆ ತುಂಬ ಚೆನ್ನಾಗಿದೆ. ಕರೆಕ್ಟಾಗಿದೆ. ಬೆಲ್ಲ ಒಂಚೂರು ಸಿಹಿ ಒಂಚೂರು ಕಡಿಮೆನೇ ಇದೆ. ನೀವು ಬೇಕಾದರೆ ಇನ್ನೂ ಒಂದೆರಡು ಅಚ್ಚು ಬೆಲ್ಲ, ಸಿಹಿ ಜಾಸ್ತಿ ಬೇಕು ಅನ್ನೋರು ಇನ್ನೊಂದೆರಡು ಅಚ್ಚು ಬೆಲ್ಲ ಹಾಕ್ಕೋಬೋದು. ಪಾಯಸ ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮ ಮನೆ ಎಲ್ಲ ಪ್ರೋಗ್ರಾಮ್ಗಳಿಗೆ ಅಥವಾ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ನಮ್ಮ ಶ್ರೀ ಕೇಟರರ್ಸ್ನ ಸಂಪರ್ಕಿಸಿ. ಎಷ್ಟು ಸಾವಿರ ಜನದ ಊಟೋಪಚಾರದ ವ್ಯವಸ್ಥೆ ಆಗಿದ್ದರೂ ಕೂಡ ಎಲ್ಲೂ ಚ್ಯುತಿ ಬಾರದ ಹಾಗೆ ನಿಮಗೆ ನಾವು ಸೇವೆ ಮಾಡ್ತೀವಿ ಅಂತ ಹೇಳ್ತಾ ಹೋಗಿದ್ದು ಬರ್ತೀನಿ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಎದುರುಗಡೆ ಒಂದು ಒಳ್ಳೆಯ ಖಾದ್ಯದ ತಯಾರಿಯೊಂದಿಗೆ ನಾನು ಬರ್ತೀನಿ. ನಮಸ್ಕಾರ, ಒಳ್ಳೆಯದಾಗಿ.